ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 72. ಮನೆಯಲ್ಲಿ ನಡೆದ ಘಟನೆಯಿಂದ ಅಂದು ರಾತ್ರಿ ಯಾರಿಗೂ ಊಟ ಬೇಡವಾಗಿತ್ತು. ಮಹರ್ಷಿ ಸಂಜೆ ಮನೆಯಿಂದ ಹೊರಟವನು ಇನ್ನೂ ಮನೆಗೆ ಬಂದಿರಲಿಲ್ಲ. ಅಡಿಗೆ ಮಾಡಿದ ನಳಿನಿ ಕೊನೆಯಲ್ಲಿ ಮಲಗಿದ್ದ ಒಬ್ಬೊಬ್ಬರ ಬಳಿಯೂ ಹೋಗಿ ಊಟಕ್ಕೆ ಬನ್ನಿ ಎಂದು ಕರೆದರೆ ರಾಜೇಂದ್ರ, ಮಹಿಮಾ ಇಬ್ಬರು ಊಟ ಬೇಡ ಎಂದರೆ ಸುನಂದ ಅವರು ಅವಳನ್ನು ಬೈದು ಕಳುಹಿಸಿದ್ದರು. ಎಲ್ಲರದ್ದು ಊಟವಾದ ನಂತರ ಅಡಿಗೆ ಮನೆ ಸ್ವಚ್ಛ ಮಾಡಿ ಮನೆಗೆ ಹೋಗುತ್ತಿದ್ದಳು. ಆದರೆ ಇಂದು ಯಾರೂ ಊಟ ಮಾಡಿಲ್ಲ. ಮಹರ್ಷಿ ಇದ್ದಿದ್ದರೆ ಅವನಿಗಾದರೂ ಹೇಳಿ ಹೋಗುತ್ತಿದ್ದಳು. ಈಗ ಅವನೂ ಇಲ್ಲ. ಏನು ಮಾಡಬೇಕು ಎಂದು ಒಂದು ತಿಳಿಯದೆ ತಲೆಯ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟಳು. ಮಹರ್ಷಿ ತಡವಾಗಿ ಮನೆಗೆ ಬಂದಿದ್ದನು. ನಳಿನಿ ಬಂದು ಬಾಗಿಲು ತೆಗೆದದ್ದನ್ನು ನೋಡಿ, ನಳಿನಿ, ನೀನಿನ್ನು ಮನೆಗೆ ಹೋಗಿಲ್ವಾ ಎಂದನು. ಮಾಡಿದ ಅಡುಗೆಯೆಲ್ಲ ಹಾಗೇ ಇದೆ, ಯಾರೂ ಊಟ ಮಾಡಿಲ್ಲ ಅಣ್ಣ, ನಾನು ಹೇಗೆ ಮನೆಗೆ ಹೋಗಲಿ ಹೇಳಿ ಎಂದಳು. ಮನೆಯವರು ಯಾರೂ ಊಟ ಮಾಡಿಲ್ಲ ಎಂದು ತಿಳಿದವನು ನೊಂದುಕೊಂಡು, ಸರಿ, ಊಟಕ್ಕೆ ರೆಡಿ ಮಾಡು, ನಾನು ಎಲ್ಲರನ್ನೂ ಕರೆದುಕೊಂಡು ಬರ್ತೀನಿ ಎಂದು ಮೊದಲು ತನ್ನ ತಂದೆಯ ಕೋಣೆಗೆ ಹೋದನು. ಕಣ್ಣು ಬಿಟ್ಟು ಅಂಗಾತ ಮಲಗಿ ಸೂರು ದಿಟ್ಟಿಸುತ್ತಿದ್ದ ತಂದೆಯ ಬಳಿಗೆ ಬಂದವನು, ಅಪ್ಪ, ಏನಿದು ಮಕ್ಕಳ ಹಾಗೆ ಹಠ ಮಾಡ್ತಿದ್ದೀರಾ, ಬನ್ನಿ ಊಟ ಮಾಡಿ ಎಂದನು. ನಿನ್ನಮ್ಮ ಆಡಿದ ಮಾತುಗಳೇ ಹೊಟ್ಟೆ ತುಂಬಿದೆ ಎಂದು ಬೇಸರದಲ್ಲಿ ಹೇಳುತ್ತಿದ್ದ ಹಾಗೆ, ಅಪ್ಪ, ದೊಡ್ಡವರಾಗಿ ಚಿಕ್ಕವರಾದ ನಮಗೆ ಬುದ್ಧಿ ಹೇಳುವುದನ್ನು ಬಿಟ್ಟು ನೀವೇ ಈ ರೀತಿ ಹಠ ಮಾಡಿದರೆ ಹೇಗೆ? ಬನ್ನಿಯಪ್ಪ, ಊಟ ಮಾಡೋಣ ಎಂದನು. ನೀನೆಲ್ಲಿ ನನ್ನ ಮಾತನ್ನು ಕೇಳ್ತೀಯ ಮಹರ್ಷಿ, ನೀನೀಗ ತುಂಬ ದೊಡ್ಡವನಾಗಿ ಬಿಟ್ಟಿದ್ದೀಯ. ನಿನ್ನಮ್ಮ ಆಡಿದ ಮಾತುಗಳು ನಿನಗೆ ಕಾಣಲಿಲ್ಲ, ಆದರೆ ಮಹಿಮಾ ಆಡಿದ ಮಾತುಗಳು ಮಾತ್ರ ಕಂಡು ಆ ಮಗುವಿನ ಮೇಲೆ ಕೈ ಮಾಡಿದೆ. ನೀನು ಎಲ್ಲರ ಎದುರಿಗೂ ಪುಟ್ಟಾಳಿಗೆ ಆ ರೀತಿ ಹೊಡೆದೆಯಲ್ಲ, ಮನಸ್ಸಿಗೆ ಎಷ್ಟು ನೋವಾಗಿದೆ ಎನ್ನುವ ಅಂದಾಜಿದೆಯಾ ನಿನಗೆ ಎಂದು ಹೇಳುತ್ತಾ ಕುಳಿತಲ್ಲಿಂದ ಮೇಲೆದ್ದು ನಿಂತವರು, ಮಹರ್ಷಿ, ನಿನ್ನಮ್ಮ ಎಷ್ಟು ವರ್ಷದಿಂದ ಎಷ್ಟೇ ಜೋರು ಮಾತನಾಡಿದರೂ, ನನ್ನ ತಂಗಿಯ ಬಗ್ಗೆ ನಿಂದಿಸಿ ಮಾತನಾಡಿದರೂ ಅವಳ ಮೇಲೆ ನಾನು ಒಂದು ದಿನವೂ ಕೈ ಮಾಡಿಲ್ಲ. ಯಾಕೆ ಹೇಳೋ? ಹೆಣ್ಣಿನ ಮೇಲೆ ಕೈ ಮಾಡಬಾರದು, ಹಾಗೆ ಕೈ ಮಾಡುವುದು ಪೌರುಷವಲ್ಲ ಎನ್ನುವ ಒಂದೇ ಒಂದು ಉದ್ದೇಶದಿಂದ. ಅಂಥದ್ದರಲ್ಲಿ ಎಲ್ಲರೆದುರಿಗೂ ನೀನು ಹಾಗೆ ಹೊಡೆದದ್ದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಎಂದರು. ಕ್ಷಮಿಸಿ ಅಪ್ಪ, ಏನೋ ಕೋಪದಲ್ಲಿ ಹಾಗೆ ಮಾಡಿದೆ. ಅದೇ ನಾನು ಹೇಳುತ್ತಿರುವುದು, ಕೋಪದ ಕೈಗೆ ಬುದ್ಧಿ ಕೊಡಬೇಡ ಮಹರ್ಷಿ. ಇದೇ ರೀತಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ದುಡುಕಿದ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದವರ ಮಾತು ಕೇಳಿ, ಅಪ್ಪ, ಮಹಿಮಾ ಜೊತೆ ನಾನು ಮಾತಾಡ್ತೀನಿ, ನೀವು ಬನ್ನಿ ಊಟ ಮಾಡಿ ಎಂದು ಹೇಳಿ ಅವರನ್ನು ಡೈನಿಂಗ್ ಟೇಬಲ್ ಮೇಲೆ ಕರೆದುಕೊಂಡು ಹೋದನು. ನಳಿನಿ, ಅಪ್ಪನಿಗೆ ಊಟ ಬಡಿಸುತ್ತಿರು, ನಾನು ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದು ತಾಯಿಯ ಕೋಣೆಗೆ ಹೋದನು. ಸುನಂದ ಅವರು ಕೂಡ ಮಲಗದೆ ಹಾಗೆ ಕುಳಿತಿದ್ದರು. ಅವರ ಬಳಿಗೆ ಹೋದವನು, ಅಮ್ಮ, ಟೈಮ್ ಎಷ್ಟಾಗಿದೆ, ಊಟ ಮಾಡುವುದು ಬಿಟ್ಟು ಏನು ಮಾಡ್ತಿದ್ದೀಯಾ? ಊಟ ಮಾಡೋಣ ಬಾ ಎಂದನು. ನಿನ್ನ ಹೆಂಡತಿ ಆಡಿರುವ ಮಾತುಗಳೇ ಹೊಟ್ಟೆ ತುಂಬಿದೆ ನನಗೆ, ಊಟ ಬೇಡ, ಹೋಗು ಇಲ್ಲಿಂದ ಎಂದು ಕೋಪದಲ್ಲಿ ಹೇಳಿದರು. ಇನ್ನೊಮ್ಮೆ ಸೊಸೆಯ ಮೇಲೆ ಮಗನನ್ನು ಎತ್ತಿಕಟ್ಟುವ ಹುನ್ನಾರ ಅವರದು. ಅಮ್ಮ, ಅವಳಿನ್ನೂ ಚಿಕ್ಕವಳು, ಏನೋ ಗೊತ್ತಿಲ್ಲದೆ ಮಾತನಾಡಿದ್ದಾಳೆ. ನೀನು ಅಷ್ಟಕ್ಕೆ ಈ ರೀತಿ ಊಟ ಬಿಡ್ತಾರಾ ಹೇಳು? ಇಷ್ಟು ವರ್ಷದಿಂದ ನಿನ್ನ ತಂದೆಯಿಂದ ಅನ್ನಿಸಿಕೊಂಡು ಬಂದೆ, ಈಗ ಇವಳಿಂದ ಅನ್ನಿಸಿಕೊಳ್ಳುವ ಕರ್ಮ ಬಂದಿದೆ. ಇವರಿಂದೆಲ್ಲ ಅನ್ನಿಸಿಕೊಳ್ಳುವ ಬದಲು ಬೇಗ ನನ್ನನ್ನು ಕರೆದುಕೋ ಎಂದು ದೇವರಿಗೆ ಮೊರೆ ಇಡುತ್ತಿದ್ದೇನೆ. ಆದರೆ ನಾನು ಇಲ್ಲಿ ನೋವು ತಿನ್ನಲಿ ಎಂದು ದೇವರು ಬಿಟ್ಟಿದ್ದಾನೆ ಎನ್ನುತ್ತಿದ್ದ ಹಾಗೆ ತಾಯಿಯ ಮಾತು ಕೇಳಿ ಮಹರ್ಷಿಯ ಮನಸ್ಸಿಗೆ ಬಹಳವೇ ನೋವಾಯಿತು. ಅಮ್ಮ, ಯಾಕೆ ಹೀಗೆಲ್ಲ ಮಾತನಾಡ್ತಿದ್ದೀಯಾ? ನೀನು ಹೀಗೆಲ್ಲ ಮಾತನಾಡಿದರೆ ನನಗೆ ಎಷ್ಟು ನೋವಾಗುತ್ತದೆ ಗೊತ್ತಾ ಎನ್ನುತ್ತಿದ್ದ ಹಾಗೆ, ನೀನೊಬ್ಬ ಇಲ್ಲ ಎಂದಿದ್ದರೆ ನಾನು ಕೂಡ ನಿನ್ನ ತಮ್ಮ ಹೋದ ದಾರಿಯಲ್ಲಿಯೇ ಹೋಗುತ್ತಿದ್ದೆ. ಇಷ್ಟು ವರ್ಷ ಯಾರು ಏನೇ ಅಂದರೂ ಎಲ್ಲರನ್ನೂ ಸಹಿಸಿಕೊಂಡು ಇರುವುದೇ ನಿನಗೋಸ್ಕರ ಮಹರ್ಷಿ ಎಂದವರ ಕಣ್ಣಿನಲ್ಲಿ ನೀರು ಇಳಿದಿದ್ದವು. ಪ್ಲೀಸ್ ಅಮ್ಮ, ಹೀಗೆಲ್ಲ ಮಾತನಾಡಬೇಡ ಎಂದು ಒಡನೆ ಅವರನ್ನು ತಬ್ಬಿಬಿಟ್ಟನು. ಎಷ್ಟೇ ಆದರೂ ಎತ್ತ ತಾಯಿ, ಸಾವಿನ ಬಗ್ಗೆ ಮಾತನಾಡಿದರೆ ಮಗನಿಗೆ ನೋವಾಗದೆ ಇರುತ್ತದೆಯೇ? ಮಗನನ್ನು ಎಮೋಷ್ನಲ್ ಮೂಲಕವೇ ಕಟ್ಟಿ ಹಾಕಬೇಕು ಎಂದು ಯೋಚಿಸಿದ ಸುಗುಣ ಅವರು,
ನೀನ್ಯಾಕೆ ಬೇಜಾರು ಮಾಡ್ಕೊಳ್ತೀಯ ಮಹರ್ಷಿ? ನೀನು ನೊಂದುಕೊಂಡರೆ ಈ ಎತ್ತ ಕರುಳು ಸಹಿಸುವುದಿಲ್ಲ. ನಡಿ ಊಟ ಮಾಡೋಣ ಎಂದು ತಾವೇ ಮಹರ್ಷಿಯನ್ನು ಹೊರಗೆ ಕರೆದುಕೊಂಡು ಬಂದಿದ್ದರು. ಸುನಂದ ಅವರು ಬಂದು ಊಟಕ್ಕೆ ಕುಳಿತುಕೊಂಡಿದ್ದನ್ನು ಕಿರುಗಣ್ಣಿನಲ್ಲಿಯೇ ನೋಡಿದವರು, ಮಹರ್ಷಿ, ಮಹಿಮಾ ಪುಟ್ಟ ಎಲ್ಲಿ ಎಂದರು. ಕರ್ಕೊಂಡು ಬರ್ತೀನಿ ಅಪ್ಪ ಎಂದು ಮಹಿಮಾಳ ಕೋಣೆಗೆ ಹೋದರೆ ಅವಳು ಅದಾಗಲೇ ಮಲಗಿದ್ದಳು. ಇವತ್ತು ಎಸ್ಟೇಟ್ನಲ್ಲಿ ಓಡಾಡಿದ್ದರಿಂದ ಒಂದೆಡೆ ಆಯಾಸವಾಗಿದ್ದರೆ ಇನ್ನೊಂದೆಡೆ ಮಹರ್ಷಿ ತನ್ನ ಮೇಲೆ ಕೈ ಮಾಡಿದ್ದರಿಂದ ಬಹಳದ ಸಮಯವರೆಗೂ ದುಃಖಪಟ್ಟವಳು ಆಗ ನಿದಿರೆಗೆ ಜಾರಿದಳು. ಅವಳು ಒಂದು ಬದಿಗೆ ಮಲಗಿದ್ದರಿಂದ ಅವಳ ಕೆನ್ನೆಯ ಮೇಲೆ ಅಚ್ಚಾಗಿದ್ದ 4 ಬೆರಳಿನ ಗುರುತು ಹಾಗೆ ಎದ್ದು ಕಾಣುತ್ತಿದ್ದವು. ತನ್ನ ಕೈಗುರುತನ್ನು ಅವಳ ಕೆನ್ನೆಯ ಮೇಲೆ ನೋಡಿ ಅವನ ಮನಸ್ಸು ವಿಲಿಗುಟ್ಟಿತು. ನಿಧಾನವಾಗಿ ಆ ಬೆರಳಚ್ಚಿನ ಮೇಲೆ ಕೈ ಆಡಿಸಿದವನು ಕಣ್ಣಿನಿಂದ ಒಂದು ಅಣಿ ಕಣ್ಣೀರು ಕೆಳಜಾರಿತು. ಎಚ್ಚೆತ್ತವನು ತಕ್ಷಣ ಕಣ್ಣೀರು ತೊಳೆದುಕೊಂಡು ಮಹಿಮಾ ಎಂದರೆ ಅವಳಿಗೆ ಎಚ್ಚರವಾಗಲಿಲ್ಲ. ನಿದ್ರಿಸುತ್ತಿರುವವಳನ್ನು ಬಲವಂತದಿಂದ ಏಳಿಸಲು ಮನಸ್ಸಾಗಲಿಲ್ಲ ಅವನಿಗೆ. ಡೈನಿಂಗ್ ಟೇಬಲ್ ಬಳಿ ಮಗ ಒಬ್ಬನೇ ಬಂದಿದ್ದನ್ನು ನೋಡಿ, ಮಹರ್ಷಿ, ಪುಟ್ಟ ಎಲ್ಲಿ ಎಂದರು. ಸುಗುಣ ಮಾತ್ರ ದುಮುಗುಡುತ್ತಲೇ ಊಟ ಮಾಡುತ್ತಿದ್ದರು. ಅವಳು ಮಲಗಿಬಿಟ್ಟಿದ್ದಾಳೆ ಅಪ್ಪ, ಏಳಿಸಿದರೂ ಏಳುತ್ತಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ, ಆಮೇಲೆ ಏಳಿಸ್ತೀನಿ ಎಂದನು. ಅವಳಿಗೂ ಎಸ್ಟೇಟ್ನಲ್ಲಿ ಓಡಾಡಿ ಸ್ಟ್ರೈನ್ ಆಗಿದೆ, ಅದಕ್ಕೆ ಮಲಗಿಬಿಟ್ಟಿದ್ದಾಳೆ, ಮಲಗಲಿ ಬಿಡು ಎಂದು ಊಟ ಮಾಡುವುದನ್ನು ಮುಂದುವರಿಸಿದರು. ತಟ್ಟೆಯ ಮುಂದೆ ಕುಳಿತವನಿಗೆ ಊಟ ಬೇಡವಾಗಿತ್ತು. ಮಹಿಮಾಳ ಮೇಲೆ ಕೈ ಮಾಡಿದ್ದಕ್ಕೆ ಆ ಪಶ್ಚಾತ್ತಾಪ ಅವನನ್ನು ಕಾಡುತ್ತಿತ್ತು. ಅವಳ ಮೇಲೆ ಕೈ ಮಾಡಿರುವುದು ಇದೇನೂ ಮೊದಲಲ್ಲ. ಆದರೆ ಈ ಬಾರಿ ಮಾತ್ರ ತುಂಬ ನೋವು ತಿನ್ನುತ್ತಿದ್ದನು. ತಂದೆ ಎದುರಿದ್ದರಿಂದ ಶಾಸ್ತ್ರಕ್ಕೆ ಸ್ವಲ್ಪ ತಿಂದು ಮೇಲೆದ್ದವನು, ನಳಿನಿ, ತಿಂಡಿ ಆಗಿದೆ, ಇವತ್ತು ಮನೆಗೆ ಹೋಗುವುದು ಬೇಡ, ಮನೆಗೆ ಕಾಲ್ ಮಾಡಿ ಹೇಳು, ಇಲ್ಲೇ ಮಲಗು ಎಂದು ಹೇಳಿ ಕೋಣೆಗೆ ಬಂದಿದ್ದನು. ಮಹಿಮಾ ಮುದುಡಿ ಮಲಗಿರುವುದನ್ನು ನೋಡಿ ಮತ್ತೊಮ್ಮೆ ನೊಂದು ಹೋಯಿತು ಅವನ ಮನ. ಅವಳ ಪಕ್ಕವೇ ಅಡ್ಡಾದವನು ಅವಳು ಒದ್ದಿರುವ ಉದುಪು ಸ್ವಲ್ಪ ಸರಿದಿರುವುದನ್ನು ನೋಡಿ ಸರಿಯಾಗಿ ಒದಿಸಿದವನು ಎಂದಿನಂತೆ ಅವಳನ್ನು ತನ್ನ ತೋಳ ಮೇಲೆ ಮಲಗಿಸಿಕೊಂಡು ಅತಿ ಸಮೀಪದಲ್ಲಿದ್ದ ಅವಳ ಮುಖವನ್ನೇ ನೋಡುತ್ತಾ ಉಳಿದನು. ಅವಳು ಕಣ್ಣು ಮುಚ್ಚಿದರೂ ಕೂಡ ಅವಳು ಅತ್ತಿದ್ದಕ್ಕೆ ಅದಾಗಲೇ ಕಣ್ಣುಗಳು ಊದಿಕೊಂಡಿದ್ದವು. ಊದಿದ ಕಣ್ಣು ಕೆಂಪರಡಿದ ಅವಳ ಕೆನ್ನೆ ನೋಡಿ ಅವನ ಮೇಲೆ ಅವನಿಗೆ ಕೋಪ ಬಂದು ಬಿಟ್ಟಿತ್ತು. ಒಡನೆ ಇನ್ನೊಂದು ಕೈಯಿಂದ ತನ್ನ ಕೆನ್ನೆಗೆ ಹೊಡೆದುಕೊಂಡು ಬಿಟ್ಟನು. ರಾತ್ರಿ ಊಟ ಮಾಡದೇ ಇರುವುದಕ್ಕೆ ಮಹಿಮಾಳಿಗೆ ಮಧ್ಯರಾತ್ರಿ ಎಚ್ಚರವಾಗಿತ್ತು. ಅವಳ ಕೈ ಅಲ್ಲಾಡಿಸುತ್ತಿದ್ದ ಹಾಗೆ ದೇಹದ ಮೇಲೆ ತನ್ನ ಕೈ ಇರುವಿಕೆಯನ್ನು ಗಮನಿಸಿ ಕಣ್ಣು ಬಿಟ್ಟು ನೋಡಿದರೆ ತನ್ನ ಮಾಂಗಲ್ಯ ದೊಡೆಯನ ಎದೆಯ ಮೇಲೆ ಆಯಾಗಿ ತಲೆ ಇರಿಸಿದ್ದಳು. ಅವಳ ಕೈ ಮಹರ್ಷಿಯ ಒಡಲ ಮೇಲಿತ್ತು. ಕಣ್ಣು ಬಿಟ್ಟವಳಿಗೆ ಇದು ಕನಸು ಎನ್ನುವಂತೆ ಭಾಸವಾಗುತ್ತಿತ್ತು. ಅವನು ತುಂಬ ಸಲ ಹೀಗೆ ತನ್ನ ತೋಳ ಮೇಲೆ ಅವಳನ್ನು ಮಲಗಿಸಿಕೊಂಡರೂ ಸಹ ಅದು ಅವಳಿಗೆ ಗೊತ್ತಿಲ್ಲ. ಈಗ ಎಚ್ಚರವಾದಾಗ ತಾನೇ ಬಂದು ಅವನ ಎದೆಯ ಮೇಲೆ ಮಲಗಿದ್ದೇನೆ ಎಂದುಕೊಂಡವಳು ತಕ್ಷಣಕ್ಕೆ ಕೈ ಹಿಂದಕ್ಕೆ ಎಳೆದುಕೊಂಡು ಸದ್ದಾಗದಂತೆ ಅವನ ತೋಳ ಮೇಲಿಂದ ಎದ್ದು ದೂರ ಸರಿದು ಮಲಗಿ ನಿಟ್ಟುಸಿರು ಬಿಟ್ಟಿದ್ದಳು. ಸದ್ಯ ಅವರು ಮಲಗಿದ್ದಾರೆ, ಎಚ್ಚರವಾಗಿದ್ದರೆ ನಾನೇ ಬಂದು ಅವರ ಎದೆಯ ಮೇಲೆ ಮಲಗಿದ್ದೇನೆ ಎಂದು ಅದಕ್ಕೂ ಅದೆಷ್ಟು ರಂಪ ಮಾಡುತ್ತಿದ್ದರೋ ಗೊತ್ತಿಲ್ಲ ಎಂದುಕೊಂಡು ಬಾಯಾರಿಕೆಯಾಗಿದ್ದರಿಂದ ಎದ್ದು ಹೋಗಿ ಅಡಿಗೆ ಮನೆಯಲ್ಲಿ ನೀರು ಕುಡಿದು ಬಂದು ಮಂಚದ ತುದಿಯಲ್ಲಿ ಮಲಗಿದಳು. ಬೆಳಿಗ್ಗೆ ಮೊದಲು ಮಹರ್ಷಿಗೆ ಎಚ್ಚರವಾಗಿತ್ತು. ಅವಳು ತನ್ನಿಂದ ಸರಿದು ಮಲಗಿರುವುದನ್ನು ನೋಡಿ ಹಾಗೆಯೇ ಕಣ್ಣು ಬಿಟ್ಟು ಮಲಗಿದನು. ಅವನಿಗೆ ಎಚ್ಚರವಾದ ಸ್ವಲ್ಪ ಸಮಯದಲ್ಲಿ ಮಹಿಮಾ ಕೂಡ ಎಚ್ಚರವಾಗಿ ಮೇಲೆದ್ದವಳು ಅವನ ಕಡೆ ನೋಡದೆ ಬಚ್ಚಲ ಮನೆ ಕಡೆ ಹೋಗುವವಳನ್ನು ನೋಡಿ ಎದ್ದು ಕುಳಿತು, ಮಹಿಮಾ, ನಿನ್ನೆ ನಿನ್ನ ಮೇಲೆ ಕೈ ಮಾಡಬಾರದಿತ್ತು, ಐ ಆಮ್ ಸಾರಿ ಎಂದಿದ್ದನು. ಅವನಿಗೆ ವಿಮುಖವಾಗಿ ನಿಂತಿದ್ದವಳಿಗೆ ಆಶ್ಚರ್ಯದ ಜೊತೆಗೆ ಖುಷಿಯಾಯಿತು. ಒಡನೆಯೇ ಅವಳ ಮನಸ್ಸು ಅಕ್ಕಿಯಂತೆ ಆರಿತು. ಇದೇ ಮೊದಲ ಬಾರಿಗೆ ಅವನು ಅವಳಲ್ಲಿ ಕ್ಷಮೆ ಕೇಳುತ್ತಿರುವುದು. ಆದರೂ ಅವನೆಡೆಗೆ ತಿರುಗದೆ ಬಚ್ಚಲ ಮನೆಗೆ ಹೋಗಿದ್ದಳು. ಪಾರ್ಥ ಹಾಗೂ ರಿತನ್ಯ ನಿಶ್ಚಿತಾರ್ಥದ ದಿನವನ್ನು ಗೊತ್ತು ಮಾಡಿದ್ದರಿಂದ ರಿತನ್ಯಾಳೆ ಪಾರ್ಥನಿಗೆ ಕರೆ ಮಾಡಿ ಬಟ್ಟೆ ತರಲು ಹೋಗೋಣ ಎಂದು ಹೇಳಿದ್ದಳು. ತಯಾರಾಗಿರು, ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದರಿಂದ
ಕೆಲಸ ಮುಗಿದ ಮೇಲೆ ಇಬ್ಬರು ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಬಂದಿದ್ದರು. ಪಾರ್ಥ, ನನಗೆ ಸೀರೆ ಆರಿಸಲು ಬರುವುದಿಲ್ಲ, ನೀನೇ ಒಂದು ಸೀರೆ ಆರಿಸು ಎಂದರೆ, ಸರಿ ಹೋಯ್ತು, ನೀನು ನನ್ನನ್ನು ಕೇಳುತ್ತಿದ್ದೀಯಾ? ನನಗೆ ನನ್ನ ಬಟ್ಟೆಯನ್ನೇ ಸರಿಯಾಗಿ ಆರಿಸಲು ಬರುವುದಿಲ್ಲ, ಅಂಥದ್ರಲ್ಲಿ ನಿನಗೆ ಸೀರೆ ಆರಿಸಲಿ ಎಂದು ನಕ್ಕನು. ನನಗೆ ಅದೆಲ್ಲ ಗೊತ್ತಿಲ್ಲ, ಇವತ್ತು ನೀನೇ ಸೀರೆ ಆರಿಸಬೇಕು ಎಂದು ಪಟ್ಟು ಬಿಡದಂತೆ ಹೇಳಿದಳು. ಅವಳು ಅಷ್ಟು ಹೇಳಿದ ಮೇಲೆ ಇಲ್ಲ ಎನ್ನಲು ಮನಸ್ಸಾಗದೆ ಸರಿ ಎಂದು ಇಬ್ಬರು ಸೀರೆ ಇರುವ ಕಡೆಗೆ ಬಂದಿದ್ದರು. ಪಾರ್ಥ, ಈ ಸೀರೆ ನೋಡು ಹೇಗಿದೆ, ಅಂದರೆ ಚೆನ್ನಾಗಿದೆ ತಗೋ ಎನ್ನುತ್ತಿದ್ದ ಹಾಗೆ ನಂತರ ಅವಳು ಇದು ಚೆನ್ನಾಗಿಲ್ಲ ಬೇಡ ಎಂದರೆ ಬೇಡ ಬಿಡು ಎನ್ನುತ್ತಿದ್ದ. ಪಾರ್ಥ, ನೀನೇ ಸೀರೆ ಆರಿಸು ಎಂದರೆ ನಾನು ಹೇಳಿದ್ದನ್ನೇ ಹೇಳ್ತೀಯಲ್ಲ, ನಾನು ಕೂತ್ಕೋತೀನಿ, ನೀನೇ ಆರಿಸು ಎಂದು ಹೇಳಿ ಸ್ವಲ್ಪ ದೂರದಲ್ಲಿ ಇದ್ದ ಕುರ್ಚಿಯ ಮೇಲೆ ಹೋಗಿ ಕುಳಿತಳು. ಈಗ ಪಾರ್ಥನಿಗೆ ತಲೆನೋವು ಶುರುವಾಯಿತು. ಸೀರೆ ತೋರಿಸುತ್ತಿದ್ದ ಹುಡುಗಿ ಇವನನ್ನೇ ನೋಡುತ್ತಿರುವುದನ್ನು ನೋಡಿದವನು, ನಿಮ್ಮ ಅಂಗಡಿಯಲ್ಲಿ ರೇಷ್ಮೆ ಸೀರೆಗಳಲ್ಲಿ ಯಾವ ಯಾವ ಡಿಸೈನ್ ಇದೆ ಎಲ್ಲವನ್ನು ತೋರಿಸಿ ಎಂದನು. ಆ ಹುಡುಗಿ ಕೂಡ ತುಂಬ ಸೀರೆಗಳನ್ನು ತೆಗೆದು ಅವನಿಗೆ ತೋರಿಸುತ್ತಿದ್ದಳು. ಕುಳಿತು ಎಲ್ಲ ಕಡೆ ಕಣ್ಣಡಿಸುತ್ತಿದ್ದ ರಿತನ್ಯಾಳಿಗೆ ಅಂಗಡಿಯ ಕೊನೆಯಲ್ಲಿ ಗೊಂಬೆಗೆ ಹಾಕಿ ನಿಲ್ಲಿಸಿದ ಡ್ರೆಸ್ ಅವಳನ್ನು ಸೆಳೆಯಿತು. ಅದನ್ನು ನೋಡಲು ಕುಳಿತಲ್ಲಿಂದ ಎದ್ದು ಹೋಗಿದ್ದಳು. ತುಂಬ ಸೀರೆಗಳನ್ನು ನೋಡಿದ ಪಾರ್ಥ 2 ಸೀರೆಗಳನ್ನು ಕೈಯಲ್ಲಿ ಹಿಡಿದು ರಿತನ್ಯಾಳ ಕಡೆ ನೋಡಿದರೆ ಅವಳು ಅಲ್ಲಿರಲಿಲ್ಲ. ಎಲ್ಲಿ ಹೋದಳು ಎಂದು ಕೈಯಲ್ಲಿ ಸೀರೆ ಹಿಡಿದು ಎತ್ತಲು ನೋಡಿಕೊಂಡು ಬರುತ್ತಿದ್ದವನು ಮುಂದೆ ಬರುವಾಗ ಡಿಕ್ಕಿ ಹೊಡೆದು ಬಿಟ್ಟನು. ಪಾರ್ಥ ಡಿಕ್ಕಿ ಹೊಡೆದ ಹುಡುಗಿ ನೆಲಕ್ಕೆ ಬಿದ್ದು ಅವಳ ಕೈಯಲ್ಲಿದ್ದ ವಸ್ತುಗಳೆಲ್ಲವೂ ನೆಲದ ಪಾಲಾಗಿದ್ದವು. ಅದನ್ನು ನೋಡಿ ಕೋಪದಲ್ಲಿ, ನಿಮಗೇನು ಕಣ್ಣು ಕಾಣಿಸಲ್ವಾ? ಕಣ್ಣನ್ನು ತಲೆಯ ಮೇಲಿಟ್ಟು ನಡೆದು ಬರುತ್ತಿದ್ದೀರಾ ಅಥವಾ ಬದುಕಿರುವಾಗಲೇ ಯಾರಿಗಾದರೂ ಕಣ್ಣನ್ನು ದಾನ ಮಾಡಿದ್ದೀರಾ? ಗೂಳಿಯ ಹಾಗೆ ನುಗ್ಗುತ್ತೀರಲ್ಲ ಎಂದು ಮುಖ ನೋಡದೆ ಒಂದೇ ಸಮ ಬೈಯುತ್ತಿದ್ದಳು. ಮುಂದುವರೆಯುವುದು. ಕೊನೆಯಲ್ಲಿ ಇರುವ ಮಾತು ಯಾರದ್ದು ಎಂದು ಗೆಸ್ ಮಾಡಿ. ಧನ್ಯವಾದಗಳು.